ಆಗುತ್ತೆ ಅಂತೀರಿ. ಯಾಕೆ ಈ ಕಷ್ಟದ ಜೀವನ ಹಾಗಾದ್ರೆ ಲೀಲಾ ಅವ್ರೆ? ಅವ್ನ್ ಕಲಿಬೇಕು ಮ್ಯಾಮ್, ಬುದ್ಧಿ ಕಲಿಬೇಕು. ಬುದ್ಧಿ ಕಲ್ತ್ರೆ ನನ್ನ ಗಂಡ ಬುದ್ಧಿ ಕಲಿಬೇಕು ಮ್ಯಾಮ್. ಬುದ್ಧಿ ಕಲ್ತ್ರೆ ಹೋಗಲ್ಲ ಮ್ಯಾಮ್. ನಾನು ಅವ್ನಿಗೆ ಗೊತ್ತಾಗ್ಬೇಕು ನನ್ನ ವ್ಯಾಲ್ಯೂ ಏನು ಅನ್ನೋದು. ಇರೋ ಗಂಟ ಅವ್ನು ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ಲಿಲ್ಲ. ನಾನು ಕಳ್ಕೊಂಡಿದ್ದಾದ್ಮೇಲೆ ಅನ್ನೋದ್ರ ಗೊತ್ತಾಗ್ಬೇಕಲ್ವ ನನ್ನ ವ್ಯಾಲ್ಯೂ ಏನು ಅನ್ನೋದು. ಅವ್ನಿಗೆ ಇರ್ಬೇಕಾದ್ರೆ ಯಾಕೆ ಮ್ಯಾಮ್ ಅಷ್ಟು ಕಷ್ಟ ಕೊಡ್ಬೇಕು ಹೆಂಡ್ತಿಗೆ? ಹೆಂಡ್ತಿ ನೀನು ನಂಬ್ಕೊಂಡು ಎಲ್ರು ಬಿಟ್ಟು ಬಂದ್ಲಲ್ವಾ. ಇವಾಗ ಇವನು ಸಂತುಗೆ ಏನೋ ಆಸ್ತಿ ಇದೆ ಅಂದ್ಬಿಟ್ಟು ಅಪ್ಪ ಅಮ್ಮನ ಮಗ ಜಗಳದಲ್ಲಿ ಕೂಸ್ ಬಡವ ಆಯ್ತು ಅಂತಾರೆ. ಹೌದು, ನೀವು ನನ್ ಗಂಡಂಗ್ ಬುದ್ಧಿ ಕಲಿಸ್ತೀನಿ ಅಂತ, ನಿಮ್ ಗಂಡ ಇನ್ನೊಂಥರ. ನಿಮ್ಮನ್ನ ನಂಬ್ಕೊಂಡು 3 ಜನ ಮಕ್ಳು ಭೂಮಿಗೆ ಬಂದಿದ್ದಾವಲ್ಲ, ಅವ್ ಏನ್ ಮಾಡ್ಬೇಕು ಮೇಡಮ್? ಏನ್ ಪಾಪ ಮಾಡಿದ್ವು ಮಕ್ಳು? ಅದೊಂದು ಬೇಜಾರಿದೆ ಮ್ಯಾಮ್, ಮಕ್ಕಳು ಅನ್ನೋದು. ಅಮ್ಮ ಅಮ್ಮ ಅಂತ ಕೇಳ್ತವೆ, ಅಳ್ತವೆ, ಬಾಮ್ಮ ಅಂತವೆ. ಆ ಕೂಗು ಕೇಳಿಸ್ಕೊಂಡು ನೀವ್ ಹೆಂಗೆ ಊಟ ತಟ್ಟೆ ಕೈ ಹಾಕಕ್ ಮನ್ಸು ಬರುತ್ತೆ ಲೀಲಾ ಅವ್ರೆ? ಎಲ್ಲಿ ಮ್ಯಾಮ್ ನೆಮ್ಮದಿಯಾಗಿದ್ದೀನಿ ನಾನು. ಅದು ನೆಮ್ಮದಿಯಾಗಿರಕ್ ಆಗ್ತಾ ಇಲ್ಲ ಮ್ಯಾಮ್. ಈ ನೆಮ್ಮದಿ ಇಲ್ದಲ್ಲಿರೋ ಜೀವನ ಯಾಕೆ ಬೇಕು? ಮತ್ತೆ ಗಂಡನ ಜೊತೆ ಸೇರ್ಕೊಂಡು ಆಸರೆ ಯಾರು ಮ್ಯಾಮ್? ನನ್ಗೆ ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಇಲ್ಲ, ಎಲ್ರೂ ದೂರ ಮಾಡ್ಬಿಟ್ಟ. ಯಾಕೆ ಫಸ್ಟ್ ಮದ್ವೆ ಬ್ರೇಕಪ್ ಆಯ್ತು? ಈಗ ಮುಂಚೆ ಮದ್ವೆ ಆಗಿತ್ತು, ಅದಾದ್ಮೇಲೆ ನೀವು ಮಂಜು ಅವ್ರನ್ನ 2ನೇ ಮದ್ವೆ ಆದ್ರೆ ಈಗೇನೋ ಸಮಸ್ಯೆ ಅಂತ ಸಂತು ಅವರು ಅಲ್ವಾ? ಮೊದಲನೇ ಮದ್ವೆ ಏನ್ ಪ್ರಾಬ್ಲಮ್ ಆಯ್ತು ಮ್ಯಾಮ್? ಅದು ಅಕ್ಕ ಲವ್ ಮ್ಯಾರೇಜ್ ಮಾಡ್ಕೊಂಡು, ಹಂಗಾಗಿ ಇವಳು ಈ ತರ ನಮ್ಮ ಮಾನ ಮರ್ಯಾದೆ ತೆಗೆದು ಬಿಡ್ತಾಳೆ ಅಂತಂದ್ಬಿಟ್ಟು ಅಪ್ಪ ಅಮ್ಮ ನಂಗೆ ಆಗಿನ 13 ವರ್ಷ ಮ್ಯಾಮ್. ನನಗೆ ಕರೆಕ್ಟಾಗಿ 13 ವರ್ಷ, 9th ಓದ್ತಾ ಇದ್ದೆ ನಾನು. ಅವಾಗ ಅಪ್ಪ ಅಮ್ಮ ಸ್ವಂತ ಮಾವನ್ಗೆ ಕೊಟ್ಟು ಮದ್ವೆ ಮಾಡಿದ್ದು ಮ್ಯಾಮ್, ಚಿಕ್ಕ ವಯಸ್ಸಿಗೆ. ಆಮೇಲೆ ಅವನು ಒಂದು 6 ತಿಂಗಳು ಚೆನ್ನಾಗಿ ನೋಡ್ಕೊಂಡ ಮ್ಯಾಮ್. 6 ತಿಂಗಳು 1 ವರ್ಷ ಚೆನ್ನಾಗಿ ನೋಡ್ಕೊಂಡು, ಆಮೇಲೆ ಹೋಗ್ತಾ ಹೋಗ್ತಾ ಅವನು ಸೇಮ್ ಇದೇ ತರ ಮ್ಯಾಮ್, ಅನ್ಮಾನ ಸೇಮ್ ಇದೇ ತರ. ಅದು ಅಪ್ಪ ಅಮ್ಮನ್ಗೆ ಎಲ್ಲ ಗೊತ್ತಾಗೋಯ್ತು ಮ್ಯಾಮ್, ಈ ತರ ಟಾರ್ಚರ್. ಆರಂಭದಲ್ಲಿ ಚೆನ್ನಾಗಿರುತ್ತೆ. ಸಂತೋಷ್ ಅವ್ರೆ, ಐ ಆಮ್ ರಿಯಲಿ ಸಾರಿ, ನಿಮ್ಮ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ, ಜಸ್ಟ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಲೀಲಾ ಅವ್ರಿಗಷ್ಟೇ. ಮಂಜು ಮೊದಲನೇ ಗಂಡ ಸರಿ ಇರಲಿಲ್ಲ, 2ನೇವರು ನಿಮಗೆ 6 ತಿಂಗಳಿದ್ದಾಗಿಂದಲೇ ಹೊಡಿಯೋಕೆ ಬಡಿಯೋಕೆ ಅನುಮಾನ ಪಡಕ್ ಶುರು ಮಾಡಿದ್ರು. ಆರಂಭದಲ್ಲಿ ಸಂತೋಷ್ ಚೆನ್ನಾಗಿರ್ತಾರೆ, ನಾಳೆ ದಿನ ಇವರು ಅನುಮಾನ ಪಡ್ತಾರೆ. ಅವಾಗ ನನ್ನ ಜೀವನ ನಾನು ನೋಡ್ಕೊಂತೀನಿ ಅಷ್ಟೇ. ಯಾಕಂತ ವಿಪರೀತ ನಂಬಿಕೆ ಸಂತೋಷ್ ಅವ್ರ ಮೇಲೆ? ನಂಬಿಕೆ ಇದೆ ಮ್ಯಾಮ್, ಅವ್ರೇನು ಅನ್ನೋದು ನನಗೆ ಗೊತ್ತು. 2 ಇಯರ್ಸ್ ಇಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ. 5 month 2 years ಅಲ್ಲಿ ಹಬ್ಬ ಅಂದ್ರೆ ದಿನಕ್ಕೊಂದು ಅರ್ಧ ಗಂಟೆ ನೋಡ್ತಾ ಇದ್ರಿ ಅಂತ ಕಾಣುತ್ತೆ ಅವ್ರನ್ನ. ನೀವು ಹಾಲ್ಗಿಲ್ ತರಕ್ ಹೋದಾಗ ಅವ್ರ ಶಾಪ್ ಹತ್ರ ಹೋಗ್ತಾ ಇದ್ರಿ, ಅರ್ಧ ಗಂಟೆ ನೋಡೋದಕ್ಕೂ ಇಡೀ ಜೀವನವನ್ನ ಅವ್ರ ಹತ್ರ ಕಳೆಯೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಮಂಜೂರ್ ವಿಚಾರನೂ ಹಂಗೆ ಆಗಿದೆ. ನನ್ ಕಷ್ಟ ನಾನ್ ಸುಖ ಹೇಳ್ಕೊಂಡಾಗ ತುಂಬಾ ಸ್ಪಂದಿಸಿದಾರೆ ಮ್ಯಾಮ್ ಅವ್ರು. ಮೊದಲನೇ ಗಂಡನ ಯಾವಾಗ್ಲೂ ಮಾತ್ ತೆಗಿತಾ ಇದ್ರು, ಹೀಯಾಳಿಸ್ತಾ ಇದ್ರು ಮಂಜು ಅವರು. ನಾಳೆ ದಿನ ಸಂತೋಷ್ ಅವರು ಈ ಮಾತ್ ತೆಗಿಯಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಂಬಿಕೆ ಇದೆ ಮ್ಯಾಮ್. ಅಲ್ಲ, 2 ಮದುವೆ ಆಗಿದೆ ಅನ್ನೋ ಮಾತನ್ನ ತೆಗಿಯಲ್ಲ ಅನ್ನೋದಕ್ಕೆ ಯಾವ ರೀತಿಯ ನಂಬಿಕೆ, ಯಾವ ರೀತಿ ಗ್ಯಾರಂಟಿ? ಅವ್ರ ಮೇಲೆ ನಂಬಿಕೆ ಮ್ಯಾಮ್ ಅಷ್ಟೇ ನನ್ಗೆ. ಎಲ್ಲಿ ತನಕ? ಅವ್ರ ಅನ್ನ ತನಕ? ಅವ್ರ ಅನ್ನಲ್ಲ ಅನ್ನೋ ಇದು ನನ್ಗಿದೆ ಮ್ಯಾಮ್. ಸರಿ ಆಯ್ತು ಮೇಡಮ್, ಈಗ ಮಕ್ಳೇನ್ ಮಾಡ್ಬೇಕು ಹೇಳಿ ಮೇಡಮ್? ನಿಮ್ ಗಂಡ ಕಳ್ಸಲ್ಲ, ಬಿಡ್ತೀರಾ ಹಾಗಾದ್ರೆ? ಬಿಟ್ಕೊಡ್ಲೇಬೇಕಾಗುತ್ತಲ್ಲ ಮ್ಯಾಮ್. ಮಕ್ಳನ್ನ ಬಿಟ್ಬಿಡ್ತೀರಾ? ಬಿಟ್ಕೊಡ್ಲೇಬೇಕಾಗುತ್ತಲ್ಲ. ಇವಾಗ ಅವ್ನು ಸಾಕ್ತೀನಿ, ನನ್ನ ಮಕ್ಳು ನನಗೆ ಬೇಕೇ ಬೇಕು ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಮ್ಯಾಮ್? ನನ್ನ ಮಗಳು ನಾನು ಬಿಟ್ಕೊಡಲ್ಲ ಮ್ಯಾಮ್, ಯಾವುದೇ ಕಾರಣಕ್ಕೂ ನನ್ನ ಮಗಳು ನಾನು ಬಿಟ್ಕೊಡಲ್ಲ. ಮಗಳು ಮಗ ಎಲ್ಲರೂ ಒಂದೇ ಅಲ್ವಾ? ಎಲ್ಲ ಒಂದೇ ಮ್ಯಾಮ್. 9 ತಿಂಗಳೇ ಆ 2 ಮಕ್ಳನ್ನು ಹೊಟ್ಟೆ ಒಳಗೆ ಇಟ್ಕೊಂಡಿರ್ತೀರಿ. ಭೂಮಿಗೆ ಬರ್ತಾ ಇದ್ದಂತ ಇವಕ್ಕೂ 2 ಗಂಟೆಗೆ ಒಂದೊಂದ್ಸಲ ಹಾಲು ಕುಡಿಸ್ತಾ ಇರ್ತೀರಿ. ರೆಡಿ ಆಗಿದ್ದೀನಿ ಮ್ಯಾಮ್, ಅವ್ನು ಕಳ್ಸಕ್ ರೆಡಿ ಇಲ್ಲ ಮ್ಯಾಮ್. ಅವನು ಮೇಡಮ್ ರೆಡಿ ಆಗಿದ್ದೀನಿ ಅಂದ್ರೆ ನೀವೇನ್ ದೊಡ್ಡತನ ತೋರಿಸ್ತಿಲ್ಲ. ನಿಮ್ ಮಕ್ಳು ರೀ ಅವರು. ನಾನು ಈಗ್ಲೂ ಕಳ್ಸಿದ್ರೆ ರೆಡಿ ಇದೀನಿ ಒಪ್ಕೊಳಕ್ಕೆ. ಇದೇನು ಕೊಡೋದು ತಗೊಳ್ಳೋದು ಸಂಬಂಧ ಅಲ್ಲ ಇದು. ನಿಮ್ ಮಕ್ಳು ನೀವೇ ನೋಡ್ಕೋಬೇಕು. ಅವ್ ಯಾರನ್ನು ನಂಬ್ಕೊಂಡು ಬಂದಿಲ್ಲ, ಅಪ್ಪನ್ ನಂಬ್ಕೊಂಡು ಬರಲ್ಲ. ಒಂದೊಂದ್ಸಲ ಮಕ್ಳು ಭೂಮಿಗೆ ಬರ್ಬೇಕಾದ್ರೆ ನಮ್ಮಮ್ಮ ಇದ್ದಾಳೆ. ನಿಮಗೊಂದು ಮಾತು ಹೇಳ್ತೀನಿ ಕೇಳಿ, ಬೇರೆಯವ್ರ ಮಕ್ಳು ಬೇರೆಯವ್ರ ಮಕ್ಳಿಗೆ ಏನಾದ್ರು ಕೊಡ್ಬೇಕಾದ್ರೆ ಅಮೃತ ಕೊಟ್ರು ಹಿಂದೆ ಮುಂದೆ ನೋಡ್ತಾವ ಇಸ್ಕೊಳಕ್ಕೆ. ಅದೇ ಅಮ್ಮ ನೀವು ತಗೊಂಡೋಗಿ ವಿಷ ಕೊಡಿ, ಅವ್ ಕಣ್ ಮುಚ್ಕೊಂಡ್ ಕುಡಿತಾವ. ಯಾಕಂದ್ರೆ ನನ್ನಮ್ಮ ನನಗೆ ಯಾವತ್ತೂ ಮೋಸ ಮಾಡಲ್ಲ, ನನ್ ಪರವಾಗಿ ಯಾವಾಗ್ಲೂ ನಿಂತ್ಕೊಳ್ತಾಳ ಅವಳು. ಇಡೀ ವಿಶ್ವನೇ ಎದುರಾದ್ರೂ ಪರವಾಗಿಲ್ಲ, ನನ್ನ ಅಮ್ಮ ನನ್ ಜೊತೆಗಿರ್ತಾಳೆ ಅಂತ ಅಮ್ಮನ ಪದಕ್ಕೆ ನೀವು ನಿಮ್ ಮಕ್ಳಿಗೆ ಮಾಡ್ತಾ ಇರೋದು ಏನು ಮೇಡಮ್? ಮಕ್ಕಳ ವಿಚಾರದಲ್ಲಿ ತುಂಬಾ ಬೇಜಾರಿದೆ ಮ್ಯಾಮ್. ಬಟ್ ನಾನು ಈ ತರ ನಿರ್ಧಾರ ತಗೊಂಡೆ ಅನ್ನೋದು ತುಂಬಾ ನನಗೂ ಬೇಜಾರಿದೆ. ಬಟ್ ಅನಿವಾರ್ಯ, ಏನು ಮಾಡಕ್ಕಾಗಲ್ಲ ಮ್ಯಾಮ್. ಕಾಲ ಇನ್ನೂ ಮಿಂಚೋಗಿಲ್ಲ ಅಲ್ವಾ ಲೀಲಾ ಅವ್ರೆ? ನಾನು ಅವನ ಜೊತೆ ಇರಲ್ಲ ಮ್ಯಾಮ್. ಅವ್ನು ನನ್ನ ಇಕ್ಕಲ್ಲ ಮ್ಯಾಮ್. ಅವನು ನನ್ಗೆ ಆಲ್ರೆಡಿ ನನ್ಗೆ ನಿನ್ನೆನೆ. ಸರಿ, ನೀವು ನನ್ ಗಂಡ ಹೊಡೆದ ಅಂತ ನೀವ್ ಇನ್ನೊಬ್ರು ಜೊತೆ ಹೋಗಕ್ ರೆಡಿ ಇದೀರಿ. ನನ್ನ ಹೆಂಡತಿ ಇನ್ನೊಬ್ರು ಜೊತೆ ಹೋದ್ರು ಅಂತ ನಿಮ್ ಗಂಡ ಇನ್ನೊಂದ್ ಮದ್ವೆ ಆಗ್ತಾರೆ. ನಿಮ್ಮ ಆ 2 ಮಕ್ಳು ಏನ್ ಮಾಡ್ಬೇಕು ಅವಾಗ?
ನೀವೇ ನಿಮ್ ಮಕ್ಳು ನೋಡ್ಕೊಳಕ್ ರೆಡಿ ಇಲ್ಲ ಅಂದಾಗ ನಿಮ್ ಯಜಮಾನ್ರನ್ನ ಇನ್ನೊಬ್ರು ಯಾರೋ ಮದ್ವೆ ಆಗಿ ಬಂದಿರ್ತಾರಲ್ಲ ಅವ್ರು ಯಾಕೆ ನೋಡ್ಕೊಳ್ತಾರೆ? ಹೆಂಗ್ ನೋಡ್ಕೊಳ್ತಾರೆ? ಯಾವ ಗ್ಯಾರಂಟಿ ಇದೆ ನಿಮ್ ಮಕ್ಳು ನೋಡ್ಕೊಳ್ತಾರೆ ಅಂತ? ಅವ್ರು ನೋಡ್ಕೊಳ್ತಾರ ನಿಮ್ಮಿಬ್ರು ಜಗಳದಲ್ಲಿ ಮಕ್ಳು ಬೀದಿ ಪಾಲಾಗ್ಬೇಕಾ? ನೀವಿಬ್ರಿದ್ದು ಬೀದಿ ಪಾಲಾಗ್ಬೇಕಾ? ಅನಾಥರು ಅಂತ ಅನಿಸ್ಕೋಬೇಕಾ? ಲೀಲಾ ಅವ್ರೆ, ಅಂದ್ರೆ ನಾನ್ ಎಲ್ಲೂನು ಮಂಜು ಅವರು ಲೀಲಾ ಅವರು ನೀವಿಬ್ರು ಒಂದಾಗ್ರಿ, ಅವ್ರು ಹೊಡೆದ್ರು ಹೊಡೆಸ್ಕೊಂಡು ಹೋಗಿ ಅಂತಿಲ್ಲ. ನಾನು ಅಮ್ಮ ಮತ್ತೆ ಮಕ್ಳು ಒಟ್ಟಿಗೆ ಇರ್ಬೇಕನ್ನೋದಷ್ಟೇ ಬಯಸ್ತಾ ಇದ್ದೀನಿ. ಲೀಲಾ ಅವ್ರೆ, ನನ್ಗೆ ನಾನ್ ಕೇಳಿದ್ರಲ್ಲಿ ಏನಾದ್ರು ತಪ್ಪನ್ನಿಸ್ತಾ ಸಂತೋಷ್ ಅವ್ರೆ ನಿಮ್ಗೆ? ಇಲ್ಲ ಮೇಡಮ್, ಕರೆಕ್ಟಾಗಿ